ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸಲ ಐಪಿಎಲ್ ನಲ್ಲಿ ತನ್ನ ತವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವ ಹಾಲಿ ಚಾಂಪಿಯನ್ ಆರ್ಸಿಬಿ ಇವತ್ತು ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಕಣಕ್ಕೆ ಇಳಿಯಲಿದೆ. ಇದರಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರೋದು ಆರ್ಸಿಬಿಯ ಪ್ರಮುಖ ಗುರಿ. ಎಲ್ಲಾ ವಿಭಾಗದಲ್ಲೂ ಬಲಿಷ್ಠವಾಗಿರುವ ಆರ್ಸಿಬಿ ಈ ಬಾರಿ ಆಡಿರುವ 4 ಪಂದ್ಯಗಳ ಪೈಕಿ 3ರಲ್ಲಿ ಗೆದ್ದಿದೆ. ಚಿನ್ನಸ್ವಾಮಿಯಲ್ಲಿ ಸನ್ರೈಸರ್ಸ್ ಹಾಗೂ ಸಿಎಸ್ಕೆ ವಿರುದ್ಧ ಜಯ ಗಳಿಸಿರುವ ತಂಡ ಮುಂಬೈಯನ್ನ ವಾಂಖೆಡೆಯಲ್ಲಿ ಮಣಿಸಿತ್ತು. ಈಗ ಲಖನೌಗೆ ಆಘಾತ ನೀಡೋದಕ್ಕೆ ವೇಟ್ ಮಾಡ್ತಾ ಇದೆ. ಅತ್ತ ಲಖನೌ ಅಸ್ಥಿರ ಆಟ ಆಡ್ತಾ ಇದ್ದು 4ರ ಪೈಕಿ 2ರಲ್ಲಿ ಮಾತ್ರ ಗೆದ್ದಿದೆ. ಇನ್ನು ಆರ್ಸಿಬಿ ಬ್ಯಾಟರ್ಗಳು ಟೂರ್ನಿಯಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಒಂದ್ ಕಡೆ ದೇವದತ್ ಪಡಿಕ್ಕಲ್, ಟಿಮ್ ಡೇವಿಡ್, ನಾಯಕ ರಜತ್ ಪಾಟಿದಾರ್, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಅಮೋಘ ಲಯದಲ್ಲಿದ್ದಾರೆ. ಈ 5 ಬ್ಯಾಟರ್ಗಳು 4 ಪಂದ್ಯಗಳಲ್ಲಿ ಒಟ್ಟು 52 ಸಿಕ್ಸರ್ ಸಿಡಿಸಿದ್ದು ಇದು ಉಳಿದೆಲ್ಲ ತಂಡಗಳಿಗಿಂತ ಜಾಸ್ತಿ. ಹೀಗಾಗಿ ಲಖನೌ ಬೌಲರ್ಗಳನ್ನು ಕೂಡ ಬೆವರಿಳಿಸುವ ಕಾತುರದಲ್ಲಿದೆ. ತಂಡ ಈಗಾಗಲೇ ಸತತ 4 ಪಂದ್ಯಗಳಲ್ಲೂ 200+ ರನ್ ಕಲೆ ಹಾಕಿದ್ದು ಮತ್ತೆ ದೊಡ್ಡ ಮೊತ್ತದ ವಿಶ್ವಾಸದಲ್ಲಿದೆ. ತಂಡದ ಬೌಲಿಂಗ್ ವಿಭಾಗವು ಬಲಿಷ್ಠವಾಗಿದೆ. ಹೇಜಲ್ವುಡ್ ಹಾಗೂ ಜೇಕಬ್ ಡೆಫಿ ಜೊತೆ ಭುವನೇಶ್ವರ್, ಕೃನಾಲ್ ಪಾಂಡ್ಯ, ಸುಯಾಶ್ ಶರ್ಮಾ ಮಿಂಚಿನ ದಾಳಿ ನಡೆಸ್ತಾ ಇದ್ದಾರೆ. ಇನ್ನು ಆರ್ಸಿಬಿ ಬ್ಯಾಟರ್ಗಳಿಗೆ ಈ ಪಂದ್ಯದಲ್ಲಿ ವೇಗಿ ಮೊಹಮ್ಮದ್ ಶಮಿ ಪ್ರಮುಖ ಚಾಲೆಂಜ್ ಆಗಬಹುದು. ಶಮಿ 4 ಪಂದ್ಯಗಳಲ್ಲಿ ಕೇವಲ 6.2ರ ಎಕಾನಮಿಯಲ್ಲಿ ರನ್ ಬಿಟ್ಟುಕೊಟ್ಟಿದ್ದಾರೆ. ಇದು ಟೂರ್ನಿಯಲ್ಲಿ ಪ್ರಮುಖ ಬೌಲರ್ಗಳ ಪೈಕಿ ಶ್ರೇಷ್ಠ. ಅವರ ಸ್ಟಿಂಗ್ ಬೌಲ್ಗಳನ್ನು ಆರ್ಸಿಬಿ ಬ್ಯಾಟರ್ಸ್ ಯಾವ ರೀತಿ ಫೇಸ್ ಮಾಡ್ತಾರೆ ಎಂಬ ಕುತೂಹಲ ಇದೆ. ಲಖನೌ ಈ ಬಾರಿ ಹಿನ್ನಡೆ ಅನುಭವಿಸಲು ಬ್ಯಾಟರ್ಗಳೇ ಕಾರಣ. ಸ್ವತಃ ನಾಯಕ ರಿಷಬ್ ಪಂತ್ ಸತತವಾಗಿ ಫೇಲ್ ಆಗ್ತಿದ್ದಾರೆ. ಕೇವಲ 103 ರನ್ಗಳನ್ನು ಕಲೆ ಹಾಕಿದ್ದಾರೆ. ಏಡನ್ ಮಾರ್ಕ್ರಮ್, ಮಿಚೆಲ್ ಮಾರ್ಷ್, ಪೂರನ್, ಆಯುಷ್ ಬದೋನಿ ಸಮದ್ರಿಂದಲೂ ದೊಡ್ಡ ಇನ್ನಿಂಗ್ಸ್ ಕಂಡು ಬಂದಿಲ್ಲ. ಇವರು ಚಿನ್ನಸ್ವಾಮಿಯ ರನ್ ಸ್ನೇಹಿ ಪಿಚ್ನಲ್ಲಾದರೂ ಅಬ್ಬರಿಸ್ತಾರಾ ಅಂತ ಕಾದು ನೋಡಬೇಕಿದೆ.